Okay, students, today I'm going to discuss about charging of a capacitor. Okay, ಕೆಪಾಸಿಟರ್ನ ಹೇಗೆ ಚಾರ್ಜ್ ಮಾಡಬೇಕು, ಚಾರ್ಜಿಂಗ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಏನೇನು ಬೇಸಿಕ್ ಕಾನ್ಸೆಪ್ಟ್ಸ್ ಬೇಕು ಅದನ್ನು ಇವತ್ತು ನಾವು ಡಿಸ್ಕಸ್ ಮಾಡ್ತೀವಿ. ಟು ಅಂಡರ್ಸ್ಟ್ಯಾಂಡ್ ದಿಸ್ ನಮಗೆ ಕೆಲವು ವಿಚಾರಗಳು ಮೊದಲೇ ಗೊತ್ತಿರಬೇಕು. ಮೊದಲನೇದು, ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಇದು ಗೊತ್ತಿರಬೇಕು. ಎರಡನೇದಾಗಿ ಚಾರ್ಜ್ ಪಾರ್ಟಿಕಲ್ಸ್ಗಳು, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್ಗಳು, ಪಾಯಿಂಟ್ ಚಾರ್ಜ್ ಪಾರ್ಟಿಕಲ್ಸ್ಗಳು, ದೇ ಆರ್ ಆಲ್ವೇಸ್ ಮೂವಿಂಗ್ ಫ್ರಮ್ ಹೈಯರ್ ಪೊಟೆನ್ಷಿಯಲ್ ಟು ಲೋವರ್ ಪೊಟೆನ್ಷಿಯಲ್. ದ್ಯಾಟ್ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್. ಓಕೆ, ನಾಟ್ ಓನ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್, ಇನ್ ಫ್ಯಾಕ್ಟ್ in the entire universe, always every particles or matter or everything are always going from higher energy to lower energy. ಹಾಗೆ ಪೂರ್ತಿ ಯೂನಿವರ್ಸ್ ವರ್ಕ್ ಆಗ್ತಿರುವಂಥದ್ದು. ಸೊ ಲೆಟ್ ಅಸ್ ರೆಸ್ಟ್ರಿಕ್ಟ್ ಅವರ್ ಡಿಸ್ಕಷನ್ ಓನ್ಲಿ ಫಾರ್ ಚಾರ್ಜ್ ಪಾರ್ಟಿಕಲ್ಸ್. ಈಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಏನು, ದಟ್ ಮಸ್ಟ್ ಬಿ ವೆರಿ ಕ್ಲಿಯರ್ ಬಿಫೋರ್ ಗೋಯಿಂಗ್ ಟು ಎನಿಥಿಂಗ್. ಈಗ ಯು ಕ್ಯಾನ್ ಇಮ್ಯಾಜಿನ್ ದ್ಯಾಟ್ ದೆರ್ ಈಸ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್. You can take this as uniform electric field, not a problem. Uniform electric field ಅಂತಂದರೆ ಈ ಎಲೆಕ್ಟ್ರಿಕ್ ಫೀಲ್ಡನ್ನು ನಾವು ಎಲ್ಲೆಲ್ಲಿ ತೊಗೊಂಡಿದ್ದೀವೋ ಅಟ್ ಆಲ್ ದ ಪಾಯಿಂಟ್ಸ್ ದೇರ್ ವಿಲ್ ಬಿ ಸೇಮ್ ಸೇಮ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್. ದಟ್ ಈಸ್ ಕಾಲ್ಡ್ ಆಸ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಬಟ್ ಬೇರೆ ಬೇರೆ ಪಾಯಿಂಟ್ಸಲ್ಲಿ ಒಂದೇ ಪೊಟೆನ್ಷಿಯಲ್ ಇರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಇಫ್ ಯು ಕನ್ಸಿಡರ್ ದಿಸ್ ಈಸ್ ಒನ್ ಪಾಯಿಂಟ್ ಆ್ಯಂಡ್ ದಿಸ್ ಈಸ್ ಅನದರ್ ಪಾಯಿಂಟ್ ಎ ಆ್ಯಂಡ್ ಬಿ, ಈ ಎರಡೂ ಪಾಯಿಂಟಲ್ಲೂ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಸೇಮು, ಬಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ವಿಲ್ ಬಿ ಡಿಫ್ರೆಂಟ್. ಬೇರೆ ಬೇರೆ ಪೊಟೆನ್ಷಿಯಲ್ ಇರ್ಬೋದು. ಈ ಪಾಯಿಂಟಲ್ಲಿ ಪೊಟೆನ್ಷಿಯಲ್ನ ವಿ ಎ ಅಂತಾನೋ, ಈ ಪಾಯಿಂಟಲ್ಲಿ ಪೊಟೆನ್ಷಿಯಲ್ನ ವಿ ಬಿ ಅಂತಾನೋ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹಾಗಾದರೆ ಈ ಎರಡು ಪಾಯಿಂಟ್ಸ್ಗಳ ಮಧ್ಯೆ ಡಿಫರೆನ್ಸ್ ಎಷ್ಟಿದೆ ಪೊಟೆನ್ಷಿಯಲಲ್ಲಿ, ದಟ್ ಈಸ್ ಕಾಲ್ಡ್ ಆಸ್ ಪೊಟೆನ್ಷಿಯಲ್ ಡಿಫರೆನ್ಸ್. ಯೂಶುವಲಿ ದಿಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ಕಾಲ್ಡ್ ಆಸ್, ಅಥವಾ ಇಟ್ ಕ್ಯಾನ್ ಬಿ ರಿಟನ್ ಆಸ್, ಓಕೆ, ವಿ ಬಿ ಮೈನಸ್ ವಿ ಎ. ಸೊ ಈಗ ನಾನು ಈ ಫಾರ್ಮುಲಾದಲ್ಲಿ ಏನು ಬರ್ತಿದ್ದೀನಿ ಅಂತಂದರೆ, ಬಿಟ್ವೀನ್ ದೀಸ್ ಟೂ ಪಾಯಿಂಟ್ಸ್ ಹೌ ಮಚ್ ಈಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್. ಓಕೆ, ದಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ಯೂಸಿಂಗ್ ದಿಸ್ ಸಿಂಪಲ್ ಫಾರ್ಮುಲಾ. ಈಗ ನೆಕ್ಸ್ಟ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅರ್ಥ ಆಯಿತು ನಮಗೆ. ವಾಟ್ ಅಬೌಟ್ ದ ಚಾರ್ಜ್ ಪಾರ್ಟಿಕಲ್ಸ್? ಐ ಸೆಡ್ ದರ್ ಆಲ್ವೇಸ್ ಮೂವಿಂಗ್ ಫ್ರಮ್ ಹೈಯರ್ ಪೊಟೆನ್ಷಿಯಲ್ ಟು ಲೋವರ್ ಪೊಟೆನ್ಷಿಯಲ್. ಎನಿವೆ, ಈಗ ನಾನು ಇಲ್ಲಿ ಎರಡು ಚಾರ್ಜ್ ಪಾರ್ಟಿಕಲ್ಸ್ಗಳು, ಒಂದು ಚಾರ್ಜ್ ಪಾರ್ಟಿಕಲ್ನ ತೊಗೋತೀನಿ ಈ ಎಲೆಕ್ಟ್ರಿಕ್ ಫೀಲ್ಡ್ನ ಒಳಗಡೆನೆ. ಈಗ ಫಾರ್ ಎಕ್ಸಾಂಪಲ್, ಓಕೆ, ಅಸ್ಯೂಮ್ ಮಾಡ್ಕೊಳ್ಳೋಣ, ಈಗ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನಲ್ಲಿ ಹಿಂಗೆ ಪಾಸ್ ಆಗ್ತಾ ಇದೆ ಅಂತಂದರೆ ದೇರ್ ಮಸ್ಟ್ ಬಿ ಒನ್ ಸೋರ್ಸ್ ಟು ಪ್ರೊಡ್ಯೂಸ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್. ಅಂದರೆ ಇಲ್ಲೊಂದು ಪ್ಲೇಟನ್ನು ನಾನು ಇಮ್ಯಾಜಿನ್ ಮಾಡ್ಕೋತೀನಿ, ಶೀಟ್. ದಿಸ್ ಶೀಟ್ ಈಸ್ ಅಸ್ಯೂಮ್ ಟು ಬಿ ಮೇಡ್ ಅಪ್ ಆಫ್, ಆರ್ ಇಟ್ ಈಸ್ ವೇರ್ ದೆರ್ ಈಸ್ ಅ ಪಾಸಿಟಿವ್ ಚಾರ್ಜಸ್ ಆರ್ ದೇರ್. ಈ ಶೀಟ್ ಮೇಲೆ ಕಂಪ್ಲೀಟ್ ಪಾಸಿಟಿವ್ ಚಾರ್ಜ್ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ಗೆ ಹೋಗ್ತಿದೆಯೋ ಆ ಡೈರೆಕ್ಷನಲ್ಲಿ ನೆಗೆಟಿವ್ ಚಾರ್ಜ್ ಇರುತ್ತೆ ಅಂತ ನಾವು ಇಮ್ಯಾಜಿನ್ ಮಾಡ್ಕೋಬೇಕು. ಬಿಕಾಸ್ electric field lines are going to absorbed by the negative side or negative charges. So therefore you can imagine one more plate here or sheet here which is negatively charged completely. Understood my point? ಈಗ ನಾವೇನಾಗುತ್ತೆ, if I place a charge over here ಈ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆಗೆ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಪಾಸಿಟಿವ್ ಚಾರ್ಜನ್ನು ನಾನು ಪ್ಲೇಸ್ ಮಾಡಿದೆ, ಪ್ಲಸ್ ಕ್ಯೂ ಅಂತ ಇಟ್ಕೊಳ್ಳೋಣ. ಈ ಚಾರ್ಜ್ ನಮಗೆ ಗೊತ್ತಿರೋ ಹಾಗೆ, ಬಿಕಾಸ್ ಇಟ್ ಈಸ್ ಇನ್ಸೈಡ್ ದ ಎಲೆಕ್ಟ್ರಿಕ್ ಫೀಲ್ಡ್, ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ದ ಫೋರ್ಸ್. ಆ ಫೋರ್ಸ್ ಯಾವ ಕಡೆಗೆ ಫೀಲ್ ಆಗುತ್ತೆ ಈ ಪಾಸಿಟಿವ್ ಚಾರ್ಜ್ಗೆ ಅಂದರೆ, ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಫೋರ್ಸ್ ಇನ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಫೋರ್ಸ್. ಓಕೆ, ಈ ಫೋರ್ಸ್ನ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಮಲ್ಟಿಪ್ಲೈಡ್ ಬೈ ಚಾರ್ಜ್ ಆಫ್ ದ ಪಾರ್ಟಿಕಲ್ ಅಂತ ಬರ್ಕೋಬೋದು. ಎನಿವೆ, ದಿಸ್ ಪಾಸಿಟಿವ್ ಚಾರ್ಜಡ್ ಪಾರ್ಟಿಕಲ್ ಈ ಕಡೆಗೆ ಫೋರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ, ಈ ಕಡೆಗೆ ಆಕ್ಸಿಲರೇಟ್ ಆಗುತ್ತೆ. ಓಕೆ, ಇಟ್ ವಿಲ್ ಆಕ್ಸಿಲರೇಟ್ ಇನ್ ದಿಸ್ ಡೈರೆಕ್ಷನ್. ಯಾಕೆ ಹೀಗೆ ಆಕ್ಸಿಲರೇಟ್ ಆಯಿತು ಪಾಸಿಟಿವ್ ಚಾರ್ಜ್, ಯಾಕೆ ಹೀಗೆ ಮೂವ್ ಆಗಲಿಲ್ಲ ಅಂತಂದರೆ, ಬಿಕಾಸ್ ಆಫ್ ಒನ್ ಸಿಂಪಲ್ ರೀಸನ್. ನಾನು ಆಲ್ರೆಡಿ ಹೇಳಿದಾಗೆ ಚಾರ್ಜ್ ಪಾರ್ಟಿಕಲ್ಸ್ ಆರ್ ಆಲ್ವೇಸ್ ಮೂವಿಂಗ್ ಫ್ರಮ್ ಹೈಯರ್ ಪೊಟೆನ್ಷಿಯಲ್ ಟು ಲೋವರ್ ಪೊಟೆನ್ಷಿಯಲ್. ದಟ್ ಇಸ್ ಅ ರೀಸನ್. ಸಿ, ಈ ಚಾರ್ಜ್ ಪಾರ್ಟಿಕಲ್ ಏನಾದರೂ ಈ ಕಡೆಗೆ ಫೋರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತು ಅಂತ ಇಟ್ಕೊಳ್ಳಿ. ಯಾಕಾಗ ಆಗಲ್ಲ ಅಂತಂದರೆ, ಇಲ್ಲಿ ನೋಡಿ ಆಲ್ರೆಡಿ ಪಾಸಿಟಿವ್ ಚಾರ್ಜಸ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಇಲ್ಲಿ. ಬಿಕಾಸ್ ಇಟ್ ಈಸ್, ಐ ಸೆಡ್ ಇಟ್ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್ ಪ್ಲೇಟ್ ಅಥವಾ ಶೀಟ್. ದಿಸ್ ಚಾರ್ಜ್ ಪಾರ್ಟಿಕಲ್ ಈ ಕಡೆಗೆ ಅಟ್ರ್ಯಾಕ್ಟ್ ಆಗೋಕ್ಕಾಗಲ್ಲ, ಕಾರಣ ಇಲ್ಲಿ ಆಲ್ರೆಡಿ ಪಾಸಿಟಿವ್ ಚಾರ್ಜಸ್ ಜಾಸ್ತಿ ಇದೆ, ಕಾನ್ಸಂಟ್ರೇಷನ್ ಜಾಸ್ತಿ ಇದೆ, ಅಂದರೆ ಪಾಸಿಟಿವ್ ಪೊಟೆನ್ಷಿಯಲ್ ಜಾಸ್ತಿ ಇದೆ ಇಲ್ಲಿ. ಸೊ ಹಾಗಾಗಿ ಇದು ಈ ಕಡೆಗೆ ಬಂದುಬಿಟ್ರೆ ನಾನು ಹೇಳಿದ ಉಲ್ಟಾ ಆಗಿಬಿಡುತ್ತೆ.
ಚಾರ್ಜ್ ಪಾರ್ಟಿಕಲ್ಸ್ ಆರ್ ಆಲ್ವೇಸ್ ಮೂವಿಂಗ್ ಫ್ರಮ್ ಹೈಯರ್ ಪೊಟೆನ್ಷಿಯಲ್ ಟು ಲೋವರ್ ಪೊಟೆನ್ಷಿಯಲ್ ಅನ್ನೋದು ಉಲ್ಟಾ ಆಗಿಬಿಡುತ್ತೆ. ದೇರ್ ಫೋರ್ ದಿಸ್ ಚಾರ್ಜಡ್ ಪಾರ್ಟಿಕಲ್ ಈ ಕಡೆಗೆ ಅಟ್ರ್ಯಾಕ್ಟ್ ಆಗಬೇಕು, ಫೋರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು. ಕಾರಣ ಈ ಶೀಟಲ್ಲಿ ಪಾಸಿಟಿವ್ ಪೊಟೆನ್ಷಿಯಲ್ ಕಡಿಮೆ ಇದೆ, ಬಿಕಾಸ್ ಇಟ್ ಈಸ್ ನೆಗೆಟಿವ್ಲಿ ಚಾರ್ಜಡ್ ಶೀಟ್. ಸೊ ದೇರ್ ಫೋರ್ ಇಫ್ ಯು ಪ್ಲೇಸ್ ಅ ಪಾಸಿಟಿವ್ ಚಾರ್ಜ್ ಹಿಯರ್, ವೈ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಫೋರ್ಸ್ in the direction of electric field, because it is moving from higher potential to lower potential. The same thing is also going to happen with negative charge also. For example, ಇಲ್ಲ ನೆಗೆಟಿವ್ ಚಾರ್ಜನ್ನು ನೀವು ಇಮ್ಯಾಜಿನ್ ಮಾಡಿಕೊಂಡ್ರೆ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಫೋರ್ಸ್ ಇನ್ ದಿಸ್ ಡೈರೆಕ್ಷನ್. ಯಾಕೆ ಫೋರ್ಸ್ ಈ ಕಡೆಗೆ ಬರಬೇಕು ನೆಗೆಟಿವ್ ಚಾರ್ಜ್ ಮೇಲೆ? ಇಟ್ ಈಸ್ ಬಿಕಾಸ್ ಒನ್ಸ್ ಅಗೇನ್ ದಿಸ್ ಈಸ್ ಹೈ ನೆಗೆಟಿವ್ ಪೊಟೆನ್ಷಿಯಲ್ ವೆನ್ ಕಂಪೇರ್ ಟು ದಿಸ್ ಪ್ಲೇಟ್, ಆ್ಯಂಡ್ ದಿಸ್ ಈಸ್ ನೆಗೆಟಿವ್ಲಿ ಚಾರ್ಜಡ್ ಪಾರ್ಟಿಕಲ್. ದೇರ್ ಫೋರ್ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಅ ಫೋರ್ಸ್ ಫ್ರಮ್ ಹೈಯರ್ ಪೊಟೆನ್ಷಿಯಲ್ ಟು ಲೋವರ್ ಪೊಟೆನ್ಷಿಯಲ್, ಈ ಕಡೆಗೆ ಬರುತ್ತೆ. ದೀಸ್ ಟೂ ಕಾನ್ಸೆಪ್ಟ್ಸ್, ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ ಏನು, ಮತ್ತು ಚಾರ್ಜ್ ಪಾರ್ಟಿಕಲ್ಸ್ ಆರ್ ಎಕ್ಸ್ಪೀರಿಯನ್ಸಿಂಗ್ ಫೋರ್ಸ್ ಆರ್ ದೇ ಆರ್ ಮೂವಿಂಗ್ ಫ್ರಮ್ ಹೈಯರ್ ಪೊಟೆನ್ಷಿಯಲ್ ಟು ಲೋವರ್ ಪೊಟೆನ್ಷಿಯಲ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಚಾರ್ಜಿಂಗ್ ಎ ಕೆಪಾಸಿಟರ್. ನಾವು ಕೆಪಾಸಿಟರ್, ಈಗ ನಾವು ಕೆಪಾಸಿಟರ್ ತೊಗೊಂಡಿರೋದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂತಂದರೆ ಈ ಥರ ಇಮ್ಯಾಜಿನ್ ಮಾಡ್ಕೋಬೇಕು. ಓಕೆ, ಅಸ್ಯೂಮ್ ದಟ್ ದಿಸ್ ಈಸ್ ಒನ್ ಪ್ಲೇಟ್ ಆ್ಯಂಡ್ ದಿಸ್ ಈಸ್ ಅದರ್ ಪ್ಲೇಟ್ ಆಫ್ ಅ ಚಾರ್ಜ್ ಕೆಪಾಸಿಟರ್. ಓಕೆ, ಇದನ್ನು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂತ ಕರಿತೀವಿ ನಾವು. ನಾವು ಐ ಆಮ್ ಗೋಯಿಂಗ್ ಟು ರೈಟ್ ಟೂ ಮೋರ್ ಫಾರ್ಮುಲಾಸ್ ಹಿಯರ್ ರಿಗಾರ್ಡಿಂಗ್ ಕೆಪಾಸಿಟೆನ್ಸ್. ಇನ್ ಜನರಲ್ ಆಗಿ ಕೆಪಾಸಿಟೆನ್ಸ್ನ ನಾವು ಡಿಫೈನ್ ಮಾಡಬೇಕು ಅಂತಂದರೆ, ಹೌ ಮಚ್ ಚಾರ್ಜ್ ವಿ ಆರ್ ಸ್ಟೋರಿಂಗ್ ಇನ್ ದ ಮೆಟೀರಿಯಲ್ ಆರ್ ಇನ್ ದ ಕೆಪಾಸಿಟರ್ ಡಿವೈಡೆಡ್ ಬೈ ವಾಟ್ ಈಸ್ ದ ಪೊಟೆನ್ಷಿಯಲ್ raised after once you give charges. This ratio is called as capacitance. This is the definition of capacitance, very important. Second thing is, if you are talking about capacitance of parallel plate capacitor alone, okay, bari parallel plate capacitor ಮಾತ್ರ ಇದೆ, ಇದ್ರ capacitance ಎಷ್ಟು ಅಂತ ಕೇಳಿದ್ರೆ, not the definition. I can also write capacitance of parallel plate as epsilon naught A divided by D ಅಂತ ಬರೀಬೋದು. ಇಲ್ಲಿ ಎಪ್ಸಿಲಾನ್ ನಾಟ್ ಅಂದರೆ ಇಟ್ ಇಸ್ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್, ಎ ಅಂದರೆ ಏರಿಯಾ ಆಫ್ ದ ಪ್ಲೇಟ್ಸ್ ಆಫ್ ದ ಕೆಪಾಸಿಟರ್, ಆ್ಯಂಡ್ ಡಿ ಈಸ್ ನಥಿಂಗ್ ಬಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ದ ಕೆಪಾಸಿಟರ್. ನೋಡಿ, ಕೆಪಾಸಿಟೆನ್ಸ್ ಏರಿಯಾ ಮೇಲೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿದೆ, ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಮೇಲೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿದೆ. ಓಕೆ, ದಿಸ್ ಟೂ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಟು ಅಂಡರ್ಸ್ಟ್ಯಾಂಡ್ ಚಾರ್ಜಿಂಗ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ನಾವು ಲೆಟ್ ಅಸ್ ಡಿಸ್ಕಸ್ ಹೌ ಟು ಚಾರ್ಜ್ ಅ ಕೆಪಾಸಿಟರ್. ಚಾರ್ಜನ್ನು ಹೇಗೆ ಕೊಡಬೇಕು ಅಂತ ಹೇಳ್ತೀನಿ ಈಗ. ವೆರಿ ಸಿಂಪಲ್, ಯು ಕ್ಯಾನ್ ಇಮ್ಯಾಜಿನ್ ಒನ್ ಕೆಪಾಸಿಟರ್ ಹಿಯರ್. ಸೊ ದೀಸ್ ಆರ್ ದ ಟೂ ಪ್ಲೇಟ್ಸ್ ಆಫ್ ದ ಕೆಪಾಸಿಟರ್. ಈಗ ಈ ಕೆಪಾಸಿಟರ್ ಪ್ಲೇಟ್ಸ್ಗಳಿಗೆ ಐ ವಿಲ್ ಕನೆಕ್ಟ್ ಒನ್ ಸೆಲ್, ಒಂದು ಬ್ಯಾಟ್ರಿ ಅಥವಾ ಸೆಲ್ಲನ್ನು ಕನೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ದಿಸ್ ಸೆಲ್ ಇಟ್ಸ್ ಪ್ರೊವೈಡೆಡ್ ವಿತ್ ಒನ್ ಸ್ವಿಚ್ ಓವರ್ ಹಿಯರ್. Okay, this is a capacitor. Capacitance of this capacitor is given by this equation, epsilon naught A by D. ಈಗ ನೋಡಿ, ಈಗ ಬಿಫೋರ್ ವಿ ಆರ್ ಗೋಯಿಂಗ್ ಟು ಸ್ವಿಚ್ ಆನ್ ದ ಸರ್ಕ್ಯೂಟ್, ಬ್ಯಾಟ್ರಿನಲ್ಲಿ ಪಾಸಿಟಿವ್ ಟರ್ಮಿನಲ್ ಇದೆ, ನೆಗೆಟಿವ್ ಟರ್ಮಿನಲ್ ಇದೆ. ನಾವು ಇದನ್ನು ಸ್ವಿಚ್ ಆನ್ ಮಾಡೋಕ್ಕಿಂತ ಮೊದಲು ಈ ಪ್ಲೇಟ್ಸ್ಗಳಲ್ಲಿ ಯಾವುದೇ ಥರ ಚಾರ್ಜಸ್ ಇರಲ್ಲ, ಅಲ್ಲಿ ಝೀರೋ ಚಾರ್ಜ್ ಇರುತ್ತೆ, ಬಿಕಾಸ್ ನಾವು ಇನ್ನೂ ಚಾರ್ಜಸ್ನ ಕಳಿಸೇ ಇಲ್ಲ ಅಲ್ಲಿಗೆ. ವೆನ್ ಯು ಸ್ವಿಚ್ ಆನ್ ದಿಸ್, ಚಾರ್ಜಸ್ಸು ಮೂವ್ ಆಗ್ಲಿಕ್ಕೆ ಶುರು ಆಗುತ್ತೆ. ಬಟ್ ರಿಮೆಂಬರ್ ದಿಸ್, ನಾನು ಆಲ್ರೆಡಿ ಹೇಳಿದಾಗೆ, ಇಫ್ ಯು ವಾಂಟ್ ಟು ಮೂವ್ ಎ ಚಾರ್ಜ್, ನಾವು ಅದಕ್ಕೆ ಫೋರ್ಸ್ ಅಪ್ಲೈ ಮಾಡೋಕ್ಕಾಗಲ್ಲ, ಬಿಕಾಸ್ ಚಾರ್ಜಸ್ ಆರ್ ವೆರಿ ಸ್ಮಾಲ್, ವಿ ಕೆನಾಟ್ ಈವನ್ ಸಿ ದೆಮ್. ಹಾಗಾದ್ರೆ ಫೋರ್ಸ್ ಹೆಂಗೆ ಅಪ್ಲೈ ಮಾಡಬೇಕು ಚಾರ್ಜ್ ಮೇಲೆ? ವಿ ಹ್ಯಾವ್ ಟು ಕ್ರಿಯೇಟ್ ಅ ಪೊಟೆನ್ಷಿಯಲ್ ಡಿಫ್ರೆನ್ಸ್. ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ಚಾರ್ಜ್ನ ಇಟ್ಟರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ತನಗೆ ತಾನೇ ಬರುತ್ತೆ. ಸೊ ದೇರ್ ಫೋರ್ ಚಾರ್ಜ್ ವಿಲ್ ಮೂವ್ ಬೈ ಎಕ್ಸ್ಪೀರಿಯನ್ಸಿಂಗ್ ಫೋರ್ಸ್. ಇಲ್ಲೂ ಕೂಡ ಬ್ಯಾಟ್ರಿ ಸ್ವಿಚ್ ಆನ್ ಮಾಡಿದ್ರೆ ಸಾಕಾಗಲ್ಲ, ಬ್ಯಾಟ್ರಿಗೆ ಒಂದಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಕೊಡಬೇಕು. So let us assume that we are providing a potential difference from the battery. That potential difference is V. ಅಂದರೆ ಇದು ಪಾಸಿಟಿವ್ ಪ್ಲೇಟ್ ಇದೆ, ಇದು ನೆಗೆಟಿವ್ ಪ್ಲೇಟ್ ಇದೆ. ಈ ಪಾಸಿಟಿವ್ ಪ್ಲೇಟನ್ನು ಇಲ್ಲಿಗೆ ಕನೆಕ್ಟ್ ಮಾಡಿದ್ದೀನಿ, ನೆಗೆಟಿವ್ ಪ್ಲೇಟನ್ನು ಇಲ್ಲಿಗೆ ಕನೆಕ್ಟ್ ಮಾಡಿದ್ದೀನಿ. ಅಂದರೆ ಇವೆರಡು ಪ್ಲೇಟ್ಗಳ ಮಧ್ಯೆ ಒಂದಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಜನ್ರೇಟ್ ಮಾಡಿದ್ರೆ ಇಟ್ ವಿಲ್ ಸೆಂಡ್ ಚಾರ್ಜಸ್ ಇನ್ ಟು ದಿಸ್ ಪ್ಲೇಟ್. ಬ್ಯಾಟ್ರಿ ಈ ಪ್ಲೇಟ್ಸ್ಗಳಿಗೆ ಚಾರ್ಜನ್ನು ಕಳಿಸುತ್ತೆ. ಈಗ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಐ ವಿಲ್ ಇಮ್ಯಾಜಿನ್ ದಿಸ್ ಎಸ್ ವಿ. ಬಟ್ ಈಗ ಸ್ವಿಚ್ ಆನ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಪ್ಲೇಟ್ಸ್ಗಳ ಮಧ್ಯೆ ಪೊಟೆನ್ಷಿಯಲ್ ಡಿಫ್ರೆನ್ಸು ಝೀರೋ ಇರುತ್ತೆ, ಯಾಕೆಂದರೆ ಇನ್ನೂ ಚಾರ್ಜಸ್ ಕಳಿಸೇ ಇಲ್ಲ. ನಾವು ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್? ಲುಕ್ ಇಟ್ ದಿಸ್ ಪ್ರಾಪರ್ಲಿ. ವೆನ್ ಯು ಸ್ವಿಚ್ ಆನ್ ದ ಸೆಲ್,
ಈಗ ಯೂಶ್ವಲಿ ಎಲೆಕ್ಟ್ರಾನ್ಸ್ಗಳು, ನೆಗೆಟಿವ್ ಚಾರ್ಜ್ಡ್ ಎಲೆಕ್ಟ್ರಾನ್ಸ್ಗಳು ಕಂಡಕ್ಟರ್ಲಿ ಓನ್ಲಿ ದೇ ವಿಲ್ ಮೂವ್, ಪಾಸಿಟಿವ್ ಚಾರ್ಜಸ್ ವಿಲ್ ನಾಟ್ ಮೂವ್ ಎನಿವೇ. ಈಗ ಎಲೆಕ್ಟ್ರಾನ್ಸ್ಗಳು ಈ ಕಡೆಯಿಂದ ಇಲ್ಲಿ ಮೂವ್ ಆಗ್ಲಿಕ್ಕೆ ಶುರುವಾಗತ್ತೆ. ಓಕೆ, ಆಲ್ ದ ಎಲೆಕ್ಟ್ರಾನ್ಸ್ ಇನ್ ದ ವಯರ್, ನಾಟ್ ಆಲ್ ದ ಎಲೆಕ್ಟ್ರಾನ್ಸ್ ಇನ್ ದ ವಯರ್, ಸಮ್ ಕಂಡಕ್ಟಿಂಗ್ ಎಲೆಕ್ಟ್ರಾನ್ಸ್, ಈ ಎಲೆಕ್ಟ್ರಾನ್ಸ್ಗಳೆಲ್ಲ ಈ ಕಡೆ ಮೂವ್ ಆಗ್ಲಿಕ್ಕೆ ಶುರುವಾಯಿತು. ಈ ಕಡೆ ಮೂವ್ ಆಗಿ ಈ ಪ್ಲೇಟಿನ ಮೇಲೆ ಅಕ್ಯುಮುಲೇಟ್ ಆಗಕ್ಕೆ ಶುರು ಆಗುತ್ತೆ. ಬಟ್ ಇಲ್ಲಿ ಬಂದಂಥ ಎಲೆಕ್ಟ್ರಾನ್ಸ್ಗಳು ಫರ್ದರ್ ಈ ಕಡೆ ಮೂವ್ ಆಗೋಕ್ಕೆ ಆಗಲ್ಲ, ಬಿಕಾಸ್ ಇದು ಕೆಪಾಸಿಟರ್ ಪ್ಲೇಟ್ಗಳ ಮಧ್ಯೆ ಡೈಎಲೆಕ್ಟ್ರಿಕ್ ಮೀಡಿಯಮ್ ಇರಬೇಕು, ಅಥವಾ ವ್ಯಾಕ್ಯೂಮ್ ಇರಬೇಕು, ಅಥವಾ ಏರ್ ಮೀಡಿಯಮ್ ಇರಬೇಕು. ಸೊ ದೇರ್ ಫಾರ್ ಬಂದಂಥ ಎಲ್ಲ ಚಾರ್ಜಸ್ಸು ದೇ ಸ್ಟಾರ್ಟ್ ಅಕ್ಯುಮುಲೇಟಿಂಗ್ ಆನ್ ದಿಸ್ ಪ್ಲೇಟ್. ಈಗ ಎಲ್ಲ ಚಾರ್ಜ್ಗಳನ್ನೂ ಇಲ್ಲಿ ಕಳಿಸೋದು ಬೇಡ. ಓಕೆ, ಅಸ್ಯೂಮ್ ದ್ಯಾಟ್ ಒನ್ ಎಲೆಕ್ಟ್ರಾನ್ ಇಲ್ಲಿಗೆ ಬಂದು ಟ್ರಾನ್ಸ್ಫರ್ ಆಯಿತು, ಒಂದು ಪ್ಲೇಟ್ ಈ ಪ್ಲೇಟ್ ಮೇಲೆ ಕೂತ್ಕೋತು ಅಂತ ಇಟ್ಕೊಳ್ಳಿ. ಸೊ ದಿಸ್ ಪ್ಲೇಟ್ ಗಾಟ್ ಒನ್ ನೆಗೆಟಿವ್ ಚಾರ್ಜ್, ದಟ್ ಈಸ್ ನಥಿಂಗ್ ಬಟ್ -E, ಬೇಸಿಕ್ ಯೂನಿಟ್ ಆಫ್ ಚಾರ್ಜ್. ಇಲ್ಲಿ ನೆಗೆಟಿವ್ ಬಂದ ತಕ್ಷಣ ಅಷ್ಟೇ ಈಕ್ವಲ್ ಅಮೌಂಟ್ ಆಫ್ ಪಾಸಿಟಿವ್ ಚಾರ್ಜ್ ಈ ಪ್ಲೇಟಿಗೆ ಬಂದುಬಿಟ್ಟಿರುತ್ತೆ. ಓಕೆ, ಸೊ ದೇರ್ ಫೋರ್ ಇಲ್ಲೊಂದು ಪಾಸಿಟಿವ್ ಚಾರ್ಜ್ ಬಂದು ಕೂತ್ಕೋತು ಅಂತ ಹೇಳಲ್ಲ, ಬಿಕಾಸ್ ಪಾಸಿಟಿವ್ ಚಾರ್ಜಸ್ ಆರ್ ಮೂವಿಂಗ್ ವರ್ಚುವಲಿ. ಇಲ್ಲೆಷ್ಟು ನೆಗೆಟಿವ್ ಚಾರ್ಜ್ ಈ ಪ್ಲೇಟ್ಗೆ ಸಿಕ್ತೋ ಅಷ್ಟೇ ಪಾಸಿಟಿವ್ ಚಾರ್ಜ್ ಈ ಪ್ಲೇಟ್ಗೆ ವರ್ಚುವಲಿ ಸಿಕ್ಕಿರುತ್ತೆ. ಅಂಡರ್ಸ್ಟುಡ್ ಮೈ ಪಾಯಿಂಟ್? ನೋಡಿ, ಈಗ ಈ ಎರಡು ಪ್ಲೇಟ್ಗಳ ಮಧ್ಯೆ ಮೊದಲು ಪೊಟೆನ್ಷಿಯಲ್ ಡಿಫರೆನ್ಸ್ 0 ಇತ್ತು, ಈಗ ಸ್ವಲ್ಪ ಪೊಟೆನ್ಷಿಯಲ್ ಡಿಫರೆನ್ಸ್ ಬಂತು, ಬಿಕಾಸ್ ಚಾರ್ಜಸ್ ಈಗ ಕೂತ್ಕೊಳ್ಳೋಕೆ ಶುರುವಾಗಿದೆ. ಬಟ್ ಈಗ ನೋಡಿ, ಬಂತಲ್ಲ ಪೊಟೆನ್ಷಿಯಲ್ ಡಿಫರೆನ್ಸು ಆಫ್ಟರ್ ಒನ್ ಎಲೆಕ್ಟ್ರಾನ್ ಇಸ್ ಸಿಟ್ಟಿಂಗ್ ಆನ್ ದಿಸ್ ಪ್ಲೇಟ್. ಆ ಪೊಟೆನ್ಷಿಯಲ್ ಡಿಫರೆನ್ಸು ಈ ಪೊಟೆನ್ಷಿಯಲ್ ಡಿಫರೆನ್ಸ್ಗೆ ಇನ್ನೂ ಈಕ್ವಲ್ ಇಲ್ಲ. ಈಗ ಸೇ ಫಾರ್ ಎಕ್ಸಾಂಪಲ್, ನಾವಿಲ್ಲಿ ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ನ ಕೊಟ್ಟಿದ್ದೀವಿ ಬ್ಯಾಟ್ರಿಗೆ ಅಂತಂದರೆ, ಒಂದು ಫಿಕ್ಸ್ಡ್ ವ್ಯಾಲ್ಯೂ ಇಟ್ಕೊಳ್ಳೋಣ, 10 volts ಕೊಟ್ಟಿದ್ದೀನಿ ಅಂತ ಇಟ್ಕೊಳ್ಳೋಣ. ಈಗ ಒಂದೇ ಒಂದು ಎಲೆಕ್ಟ್ರಾನ್ ಇಲ್ಲಿ ಕೂತ್ಕೊಂಡಿದೆ, ಇಲ್ಲಿ ಅಷ್ಟೇ ಪಾಸಿಟಿವ್ ಬಂದಿದೆ. ಹಾಗಾದರೆ ಇದ್ರ ಮಧ್ಯೆನೂ ಪೊಟೆನ್ಷಿಯಲ್ ಡಿಫರೆನ್ಸ್ ಡೆವಲಪ್ ಆಯಿತು. ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್? ಇಟ್ ಈಸ್ ನಾಟ್ ಈಕ್ವಲ್ ಟು 10 volt, ವೆರಿ ಲೆಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಡೆವಲಪ್ಡ್. ಬಟ್ ಬ್ಯಾಟ್ರಿ ಏನು ಮಾಡುತ್ತೆ, ಇಲ್ಲಿ ಪೊಟೆನ್ಷಿಯಲ್ ಜಾಸ್ತಿ ಇರೋದ್ರಿಂದ ಇಟ್ ವಿಲ್ ಸೆಂಡ್ ಸಮ್ ಮೋರ್ ಎಲೆಕ್ಟ್ರಾನ್ಸ್, ಇನ್ನೊಂದು ಎಲೆಕ್ಟ್ರಾನ್ ಕಳಿಸುತ್ತೆ. ಇಲ್ಲಿ ನೆಗೆಟಿವ್ ಬಂದರೆ ಇಲ್ಲಿ ಅಷ್ಟೇ ಪಾಸಿಟಿವ್ ಬಂದಿರುತ್ತೆ. ಬ್ಯಾಟ್ರಿ ವಿಲ್ ಸೆಂಡ್ ಅಗೈನ್ an electron and equal positive charge will develop on the other side of the capacitor. So it will go on sending ಚಾರ್ಜಸ್ನ, ಇಲ್ಲಿ ಎಲೆಕ್ಟ್ರಾನ್ನ ಹಿಂಗೆ ಕಳಿಸ್ತಾನೆ ಇರುತ್ತೆ, ಅಷ್ಟೇ ಪಾಸಿಟಿವ್ ಚಾರ್ಜು ಈ ಪ್ಲೇಟಿಗೆ ಸಿಗ್ತಾನೆ ಇರುತ್ತೆ. ಸೊ ಇಲ್ಲಿ ಟೈಮ್ ಬೈ ಟೈಮ್ ಈ ಪ್ಲೇಟ್ಸ್ಗಳ ಮಧ್ಯೆ ಪೊಟೆನ್ಷಿಯಲ್ ಡಿಫರೆನ್ಸ್ ಮೊದಲು 0 ಇತ್ತು, ಈಗ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾದರೆ ಎಲ್ಲಿವರೆಗೂ ಚಾರ್ಜಸ್ನ ನಾವು ಕಳಿಸ್ತಾನೆ ಇರ್ಬೋದು? ಅಂಟಿಲ್ ಈ ಪ್ಲೇಟ್ಸ್ಗಳ ಮಧ್ಯೆ ಇರುವಂಥ ಪೊಟೆನ್ಷಿಯಲ್ ಡಿಫರೆನ್ಸು ನಾವು ಕೊಟ್ಟಿರುವಂಥ ಸೆಲ್ನ ಪೊಟೆನ್ಷಿಯಲ್ ಡಿಫರೆನ್ಸ್ಗೆ ಈಕ್ವಲ್ ಆಗೋವರೆಗೂ ಮಾತ್ರ ಚಾರ್ಜಸ್ನ ಕಳಿಸ್ಬೋದು. ಈಗ ಸಪೋಸ್ ಅಸ್ಯೂಮ್ ಮಾಡ್ಕೊಳ್ಳೋಣ, ಇಲ್ಲೆಲ್ಲ ಪಾಸಿಟಿವ್ ಚಾರ್ಜಸ್ ಅಕ್ಯುಮುಲೇಟ್ ಆಯಿತು, ಇಲ್ಲೆಲ್ಲ ನೆಗೆಟಿವ್ ಚಾರ್ಜಸ್ ಅಕ್ಯುಮುಲೇಟ್ ಆಯಿತು. ಫೈನಲಿ ಈ ಎರಡು ಪ್ಲೇಟ್ಸ್ಗಳ ಮಧ್ಯೆ ಪೊಟೆನ್ಷಿಯಲ್ ಡಿಫರೆನ್ಸು 10 volts ಅಚೀವ್ ಆಗೋಯ್ತು. ಜಸ್ಟ್ ಅಸ್ಯೂಮ್ ದ್ಯಾಟ್. ಈಗ ನಾನು ಮತ್ತೆ ಇಲ್ಲಿ ಚಾರ್ಜಸ್ನ ಕಳ್ಸೋಕ್ಕಾಗುತ್ತಾ? ಇಲ್ಲ, ಇಟ್ ವಿಲ್ ಸ್ಟಾಪ್ಸ್. ಯಾಕೆ? ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸು ಸೆಲ್ನ ಪೊಟೆನ್ಷಿಯಲ್ ಡಿಫರೆನ್ಸ್ಗಿಂತ ಕಡಿಮೆ ಇರಬೇಕು, ಆಗ ಮಾತ್ರ ಚಾರ್ಜಸ್ ಇಲ್ಲಿ ಮೂವ್ ಆಗುತ್ತೆ. ಇಫ್ ಸಪೋಸ್ ಇಲ್ಲಿ ಎಷ್ಟು ಪೊಟೆನ್ಷಿಯಲ್ ಇದೆಯೋ ಇಲ್ಲೂ ಅಷ್ಟೇ ಪೊಟೆನ್ಷಿಯಲ್ ಇದ್ಬಿಟ್ರೆ ದರ್ ಈಸ್ ನೋ ವೇ ದ ಚಾರ್ಜ್ ಈಸ್ ಗೋಯಿಂಗ್ ಟು ಮೂವ್, ಬಿಕಾಸ್ ಚಾರ್ಜ್ ಮೂವ್ ಆಗೋದು ಯಾವಾಗಲೂ ಎಲ್ಲಿಂದ ಎಲ್ಲಿಗೆ? ಹೈಯರ್ ಪೊಟೆನ್ಷಿಯಲಿಂದ ಲೋವರ್ ಪೊಟೆನ್ಷಿಯಲ್ಗೆ. ಈಗ ಮೊದಲು ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸು 10 volts ಬರೋಕ್ಕಿಂತ ಮುಂಚೆ ಚಾರ್ಜಸ್ನ ಇಲ್ಲಿ ಸೆಂಡ್ ಮಾಡ್ತಿದ್ವಿ, ಬಿಕಾಸ್ ಚಾರ್ಜಸ್ ಅಂದರೆ ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ ಫ್ರಮ್ ಹೈಯರ್ ಪೊಟೆನ್ಷಿಯಲ್ ಟು ಲೋವರ್ ಪೊಟೆನ್ಷಿಯಲ್. ಬಟ್ ನಾವು potential over here, okay, is equal to potential in the negative terminal of the cell. Similarly, potential over here in the positive terminal is equal to potential on the other plate of the capacitor. So potential difference ಇಲ್ಲೆಷ್ಟಿದೆಯೋ ಇಲ್ಲೂ ಅಷ್ಟೇ ಇದೆ, ಅಲ್ಲಿವರೆಗೆ ಮಾತ್ರ ನಾವು ಚಾರ್ಜಸ್ನ ಕಳಿಸ್ಬೋದು. ಅದಾದಮೇಲೆ ಚಾರ್ಜಸ್ ಫ್ಲೋ ವಿಲ್ ಸ್ಟಾಪ್ಸ್. ದಿಸ್ ಕಂಡೀಷನ್, ಓಕೆ, ಸೆಲ್ಲಲ್ಲಿರೋ ಪೊಟೆನ್ಷಿಯಲ್ ಡಿಫರೆನ್ಸು ಮತ್ತು ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಪ್ಲೇಟ್ಸ್ ಆಫ್ ಕೆಪಾಸಿಟರ್ ಈಕ್ವಲ್ ಆಗಿಬಿಟ್ರೆ ಈ ಕೆಪಾಸಿಟರ್ನ ನಾವು ಈಕ್ವಿಲಿಬ್ರಿಯಮ್ ಸ್ಟೇಟಲ್ಲಿದೆ, ಮತ್ತೆ ಅದನ್ನು ನಾವು ಚಾರ್ಜ್ ಮಾಡೋಕ್ಕಾಗಲ್ಲ ಅಂತ ಆಗತ್ತೆ. ಹಾಗಾದರೆ ನಾವು ಇದನ್ನು ಮತ್ತೆ ಚಾರ್ಜ್ ಮಾಡೋಕ್ಕಾಗದೇ ಇಲ್ವಾ? ಹೆಚ್ಚು ಚಾರ್ಜಸ್ನ ಕಳ್ಸೋಕ್ಕಾಗಲ್ವಾ? ಕಳಿಸ್ಬಹುದು, ಓನ್ಲಿ ಬೈ ಇನ್ಕ್ರೀಸಿಂಗ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಓವರ್ ಹಿಯರ್. ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ನ ಸೆಲ್ನಲ್ಲಿ ಜಾಸ್ತಿ ಮಾಡಿ ಇನ್ನೊಂದಷ್ಟು ಚಾರ್ಜನ್ನು ಕಳಿಸ್ಬೋದು, ದಟ್ಸ್ ಇಟ್. ಓಕೆ, ಬಟ್ ಅದು ಎಲ್ಲಿವರೆಗೆ ಅಂತಂದರೆ ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಮತ್ತು ಸೆಲ್ ಪೊಟೆನ್ಷಿಯಲ್ ಡಿಫರೆನ್ಸ್ಗೆ ಈಕ್ವಲ್ ಆಗೋವರೆಗೆ. Done. Next my question is, assume that ನಾನಿಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ನ ಇನ್ಕ್ರೀಸ್ ಮಾಡ್ತಾನೆ ಇರ್ತೀನಿ ಸೆಲ್ಲಲ್ಲಿ, ಅದು ಕರೆಸ್ಪಾಂಡಿಂಗ್ ಆಗಿ ಇಲ್ಲಿ ಚಾರ್ಜಸ್ನ ಮತ್ತೆ ಮತ್ತೆ ಕಳಿಸ್ತಾನೆ ಇರ್ಬೋದಾ ಅಂತಂದರೆ ನೋ.
ಅದಕ್ಕೂ ಕೂಡ ಒಂದು ಲಿಮಿಟ್ ಇದೆ. ದೆರ್ ಇಸ್ ಅ ಲಿಮಿಟೇಷನ್ ಫಾರ್ ದಟ್. ವಾಟ್ ಈಸ್ ದಟ್ ಲಿಮಿಟೇಷನ್? ಟಿಲ್ ವಾಟ್ ವಿ ಕ್ಯಾನ್ ಇನ್ಕ್ರೀಸ್ ದ ಪೊಟೆನ್ಷಿಯಲ್ ಆಫ್ ದ ಸೆಲ್ ಆ್ಯಂಡ್ ವಿ ಕ್ಯಾನ್ ಚಾರ್ಜ್ ದ ಕೆಪಾಸಿಟರ್. ದ ಲಿಮಿಟೇಷನ್ ಈಸ್ ವೆರಿ ಸಿಂಪಲ್. ಸಿ, ಇಫ್ ಐ ಟೇಕ್ ಅ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಇದಕ್ಕೊಂದು ಕೆಪಾಸಿಟೆನ್ಸ್ ವ್ಯಾಲ್ಯೂ ಇರುತ್ತೆ. ವಾಟ್ ಈಸ್ ದ ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್? ದಟ್ ಈಸ್ ಗಿವನ್ ಬೈ ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ. ಇದು ನಮಗೆ ಗೊತ್ತಿದೆ ಆಲ್ರೆಡಿ. ಕೆಪಾಸಿಟೆನ್ಸ್ನ ಡೆಫಿನೇಷನ್ ಏನು? ಕೆಪಾಸಿಟೆನ್ಸ್ ಡೆಫಿನೇಷನ್ ಈಸ್ ವೆರಿ ಸಿಂಪಲ್. ದಿಸ್ ಒನ್, ಕ್ಯೂ ಡಿವೈಡೆಡ್ ಬೈ ವಿ. ನಾನು ಇಲ್ಲಿ ಪೊಟೆನ್ಷಿಯಲ್ನ ಇನ್ಕ್ರೀಸ್ ಮಾಡಿ ಇಲ್ಲಿಗೆ ಯಾವಾಗಲೂ ಚಾರ್ಜಸ್ನ ಕೊಡ್ತಾನೆ ಇರ್ಬೋದು ಅನ್ನೋದು ಅರ್ಥ ಅಲ್ಲ. ಅದಕ್ಕೊಂದು ಲಿಮಿಟ್ ಇರುತ್ತೆ ಅಂತ ಹೇಳಿದೆ. ಎಲ್ಲಿವರೆಗೂ ಕೊಡ್ಬೋದು? ಅಂಟಿಲ್ ದಿಸ್ ಕ್ಯೂ ಬೈ ವಿ, ನೀವು ಕಳಿಸಿದಂಥ ಚಾರ್ಜು ಡಿವೈಡೆಡ್ ಬೈ ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಡೆವಲಪ್ ಆಯಿತು, ಓಕೆ, ಬಿಟ್ವೀನ್ ದ ಪ್ಲೇಟ್ಸ್. ಈ ರೇಷಿಯೋ ಇದಕ್ಕೆ ಈಕ್ವಲ್ ಆಗೋವರೆಗೂ ಮಾತ್ರ ಸೆಂಡ್ ಮಾಡ್ಬೋದು. ಇದೆ ಅಂತಂದ್ರೆ ಏನು? ಕೆಪಾಸಿಟೆನ್ಸ್ ಆಫ್ ಎ ಗಿವನ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಅಂಟಿಲ್ ದೆನ್ ಇವೆರಡು ಈಕ್ವಲ್ ಆಗೋವರೆಗೂ ಮಾತ್ರ ನೀವು ವಿ ಕ್ಯಾನ್ ಇನ್ಕ್ರೀಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಫ್ರಮ್ ದ ಸೆಲ್ ಆ್ಯಂಡ್ ವಿ ಕ್ಯಾನ್ ಸೆಂಡ್ ಚಾರ್ಜಸ್. ಒಂದು ಸಾರಿ ನೀವು ಕಳಿಸಿರೋ ಚಾರ್ಜು ಮತ್ತು ಡೆವಲಪ್ ಆಗಿರೋ ಪೊಟೆನ್ಷಿಯಲ್ ಡಿಫರೆನ್ಸ್ ರೇಷಿಯೋ ಇದಕ್ಕೆ ಈಕ್ವಲ್ ಆಗಿಬಿಟ್ರೆ ಮತ್ತೆ ನೀವು ಚಾರ್ಜಸ್ನ ಕಳ್ಸೋಕ್ಕಾಗಲ್ಲ. ನೀವು ಎಷ್ಟೇ ಪೊಟೆನ್ಷಿಯಲ್ ಇಲ್ಲಿ ಇನ್ಕ್ರೀಸ್ ಮಾಡಿದ್ರು ಅಷ್ಟೇ. I hope you understood this topic, how to charge a capacitor, what is involving in charging a capacitor. Okay, next thing is, ಹಾಗಾದರೆ ಈ ಒಂದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂತ ನಾವೇನಾದರೂ ತೊಗೊಂಡ್ರೆ ಅದರ ಕೆಪಾಸಿಟೆನ್ಸ್ಗೆ ಒಂದು ಫಾರ್ಮುಲಾ ಇದೆ. ಏನದು? ಎಪ್ಸಿಲಾನ್ ನಾಟ್ ಎ ಬೈ ಡಿ. ಈ ರೇಷೋ ಇದಕ್ಕೆ ಈಕ್ವಲ್ ಆಗೋವರೆಗೂ ಮಾತ್ರ ನಾವು ಅದನ್ನು ಚಾರ್ಜ್ ಮಾಡ್ಬೋದು ಬ್ಯಾಟ್ರಿಯನ್ನು ಯೂಸ್ ಮಾಡಿಕೊಂಡು. ಹಾಗಾದರೆ ಕೆಪಾಸಿಟೆನ್ಸ್ ನಾವು ಇನ್ಕ್ರೀಸ್ ಮಾಡೋಕ್ಕೆ ಆಗಲ್ವಾ? ಮಾಡಬಹುದು. ಹೇಗೆ? ದರ್ ಇಸ್ ಅ ಟೆಕ್ನಿಕ್ ಫಾರ್ ದಟ್, ಐ ವಿಲ್ ಟೆಲ್ ಯು. ಬಟ್ ರಿಮೆಂಬರ್ ದ್ಯಾಟ್ ದಿಸ್ ಕೆಪಾಸಿಟೆನ್ಸ್ ಇಸ್ ವೆರಿ ಲೆಸ್. ಯಾಕೆ ಕಡಿಮೆ ಆಗುತ್ತೆ? ಇಲ್ಲಿ ಎಪ್ಸಿಲಾನ್ ನಾಟ್ ಇದೆ. ವಾಟ್ ಈಸ್ ಎಪ್ಸಿಲಾನ್ ನಾಟ್? ಇಟ್ ಇಸ್ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಇಟ್ಸ್ ವ್ಯಾಲ್ಯೂ ಈಸ್ ವೆರಿ ಲೆಸ್. ಇದು ಯಾವ ಆರ್ಡ್ರಲ್ಲಿದೆ ಪರ್ಮಿಟಿವಿಟಿ ಅಂತಂದರೆ ಅದರ ವ್ಯಾಲ್ಯೂನ ಬರೆದ್ರೆ ನಿಮಗೆ ಗೊತ್ತಾಗುತ್ತೆ. ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಈಸ್ 8.85 into 10 power minus 12 ಇದ್ರ ವ್ಯಾಲ್ಯೂ. ಇಸ್ ಇಟ್ ನಾಟ್? 10 power minus 12 ಅಂದರೆ ಲೆಕ್ಕ ಹಾಕೊಳ್ಳಿ ಕೆಪಾಸಿಟೆನ್ಸ್ ಎಷ್ಟು ಕಡಿಮೆ ಇರುತ್ತೆ ಅಂತ. ಅಂಡರ್ಸ್ಟುಡ್? ಸೊ ವಿ ಹ್ಯಾವ್ ಟು ಇನ್ಕ್ರೀಸ್ ದ ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್. ಹೌ? ಬೈ ಡೂಯಿಂಗ್ ಆರ್ ಬೈ ಇನ್ಸರ್ಟಿಂಗ್ ಒನ್ ಡೈಎಲೆಕ್ಟ್ರಿಕ್ ಮೀಡಿಯಮ್ ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ದ ಕೆಪಾಸಿಟರ್. ಓಕೆ, ಲುಕ್ ಎಟ್ ದಿಸ್ ಕೇರ್ಫುಲಿ. ಐ ವಿಲ್ ಟೆಲ್ ಯು ದಟ್ ಆಲ್ಸೋ. ಇಫ್ ಸಪೋಸ್ ನೋಡಿ ಇಲ್ಲೊಂದು ಕೆಪಾಸಿಟರ್ ಇದೆ, ಅಥವಾ ಇದೇ ಕೆಪಾಸಿಟರ್ನ ಇಲ್ಲಿ ತೊಗೊಂಡಿದ್ದೀನಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ನ ಕೆಪಾಸಿಟಿ ಎಷ್ಟು? ಅದನ್ನು ಸಿ ನಾಟ್ ಅಂತ ಬರ್ಕೋತೀನಿ. ಈಗ ಅದನ್ನು ಎಪ್ಸಿಲಾನ್ ನಾಟ್ ಎ ಬೈ ಡಿ ಅಂತ ಬರೆಯೋಣ. ವಾಟ್ ಈಸ್ ಸಿ ನಾಟ್? ಕೆಪಾಸಿಟೆನ್ಸ್ ಆಫ್ ದಿಸ್ ಕೆಪಾಸಿಟರ್ ವೆನ್ ದೇರ್ ಈಸ್ ನೋ ಮೀಡಿಯಮ್ ಬಿಟ್ವೀನ್ ದ ಪ್ಲೇಟ್ಸ್. ಮ್ಯಾಕ್ಸಿಮಮ್ ಏರ್ ಮೀಡಿಯಮ್ ಇರ್ಬೋದು ಇಲ್ಲಿ. ಆವಾಗ ಈ ಥರ ಬರೀಬೋದು ಕೆಪಾಸಿಟೆನ್ಸನ್ನು. ಈಗ ಸಪೋಸ್ ಈ ಎರಡು ಪ್ಲೇಟ್ಗಳ ಮಧ್ಯೆ ಯಾವುದಾದ್ರೂ ಒಂದು ಡೈಎಲೆಕ್ಟ್ರಿಕ್ ಮೀಡಿಯಮನ್ನು ಹಾಕ್ಬಿಡೋಣ. ಡೈಎಲೆಕ್ಟ್ರಿಕ್ ಮೀಡಿಯಮ್ ಅಂದರೆ ಗೊತ್ತಿರಬೇಕು, ಇಟ್ ಇಸ್ ಅನ್ ಇನ್ಸುಲೇಟಿಂಗ್ ಮೀಡಿಯಮ್. ಈ ಡೈಎಲೆಕ್ಟ್ರಿಕ್ ಮೀಡಿಯಮ್ನ ಇನ್ಸರ್ಟ್ ಮಾಡಿದ್ರೆ ಇದರ ಕೆಪಾಸಿಟೆನ್ಸು, ಆ ಚಾರ್ಜನ್ನು ಸ್ಟೋರ್ ಮಾಡುವಂಥ ಎಬಿಲಿಟಿ ಇಟ್ ವಿಲ್ ಇನ್ಕ್ರೀಸ್. ಹೇಗೆ? ಒಂದು ಫಾರ್ಮುಲಾ ಇದೆ. ಜಸ್ಟ್ ರಿಮೆಂಬರ್ ದಿಸ್ ಫಾರ್ಮುಲಾ, ದಿಸ್ ಇಸ್ ವೆರಿ ಯೂಸ್ಫುಲ್. ಕೆಪಾಸಿಟೆನ್ಸ್, ಓಕೆ, ವಿತ್ ಡೈಎಲೆಕ್ಟ್ರಿಕ್ ಮೀಡಿಯಮ್ ಈಸ್ ಗಿವನ್ ಬೈ ಏನಂತ ಬರೀಬೋದು? ಎಪ್ಸಿಲಾನ್ ನಾಟ್ ಎ ಆಸ್ ಇಟ್ ಈಸ್. ಎ ಈಸ್ ನಥಿಂಗ್ ಬಟ್ ಏರಿಯಾ ಆಫ್ ದ ಪ್ಲೇಟ್ಸ್ ಡಿವೈಡೆಡ್ ಬೈ, ಓಕೆ, ಡಿ ಮೈನಸ್ ಟಿ ಪ್ಲಸ್ ಟಿ ಬೈ ಕೆ. ಈ ಥರ ಬರೀತೀವಿ. ಇಲ್ಲಿ ಟರ್ಮ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಜಸ್ಟ್ ಲುಕ್ ಇಟ್ ದಿಸ್. ಸಿ ಅಂತಂದರೆ ಕೆಪಾಸಿಟೆನ್ಸ್ ವಿತ್ ಡೈಎಲೆಕ್ಟ್ರಿಕ್ ಮೀಡಿಯಮ್. ಸಿ ನಾಟ್ ಅಂತಂದರೆ ಕೆಪಾಸಿಟೆನ್ಸ್ ಆಫ್ ದ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವಿತೌಟ್ ಡೈಎಲೆಕ್ಟ್ರಿಕ್ ಮೀಡಿಯಮ್ ಬಿಟ್ವೀನ್ ದಮ್. ಓಕೆ, ಅಂಡರ್ಸ್ಟುಡ್ ದ ಡಿಫರೆನ್ಸ್ ಬಿಟ್ವೀನ್ ದಿಸ್ ಸಿ ನಾಟ್ ಆ್ಯಂಡ್ ಸಿ? ಓಕೆ, ಎ ಅಂದರೆ ಏರಿಯಾ ಆಫ್ ದ ಪ್ಲೇಟ್ಸ್, ಡಿ ಅಂತಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್. ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಪ್ಲೇಟ್ಗಳ ಮಧ್ಯೆ, ಅದನ್ನೇ ಇಲ್ಲಿ ಡಿ ಅಂತ ಬರೆದಿರೋದು. ಇಲ್ಲಿ ಟಿ ಅಂತ ಇದೆ. ದಿಸ್ ಟಿ ಈಸ್ ನಥಿಂಗ್ ಬಟ್ ಥಿಕ್ನೆಸ್ ಆಫ್ ದ ಡೈಎಲೆಕ್ಟ್ರಿಕ್ ಮೀಡಿಯಮ್. ನೋಡಿ ಡೈಎಲೆಕ್ಟ್ರಿಕ್ ಮೀಡಿಯಮ್ನ ಇಲ್ಲಿಂದ ಇಲ್ಲಿವರೆಗೆ ಇನ್ಸರ್ಟ್ ಮಾಡಿದ್ದೀವಿ. ದಿಸ್ ಇಸ್ ದ ಥಿಕ್ನೆಸ್ ಆಫ್ ದ ಡೈಎಲೆಕ್ಟ್ರಿಕ್ ಮೀಡಿಯಮ್, ದಿಸ್ ಟಿ. ಆ್ಯಂಡ್ ಕೆ, ಯು ನೋ ವಾಟ್ ಈಸ್ ಕೆ? ಕೆ ಈಸ್ ದ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ದ ಮೀಡಿಯಮ್. ಈಗ ನಾನು ಇಲ್ಲಿ ಇನ್ಸರ್ಟ್ ಮಾಡಿರುವಂಥ ಡೈಎಲೆಕ್ಟ್ರಿಕ್ ಸಬ್ಸ್ಟೆನ್ಸ್ದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಎಷ್ಟು? That value is K. Okay, so this is how you are going to write the
formula of capacitance, okay, of a parallel plate capacitor with dielectric medium. It is given by this formula. ಈಗ just look at this, one special case ಕೊಡ್ತೀನಿ. If suppose thickness of the dielectric medium equal to distance between the plates ಆಗೋಯ್ತು ಅಂದರೆ ಇಲ್ಲಿ ಕೆಪಾಸಿಟರ್ ಇದೆ, ಕೆಪಾಸಿಟರ್ ಪ್ಲೇಟ್ನ ಮಧ್ಯೆ ಎಷ್ಟು ಸ್ಪೇಸ್ ಇತ್ತು ಅಷ್ಟನ್ನು ನಾನು ಒಂದು ಡೈಎಲೆಕ್ಟ್ರಿಕ್ ಮೀಡಿಯಮ್ ಹಾಕಿ ಕ್ಲೋಸ್ ಮಾಡಿಬಿಟ್ಟಿದ್ದೀವಿ. ಇಲ್ಲಿ ನೋಡಿ, ಡೈಎಲೆಕ್ಟ್ರಿಕ್ ಮೀಡಿಯಮ್ ಥಿಕ್ನೆಸ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್. ಇಫ್ ಟಿ ಈಸ್ ಈಕ್ವಲ್ ಟು ಡಿ ಆದರೆ ಈ ಫಾರ್ಮುಲಾ ಏನಾಗುತ್ತೆ, ಸಿ ಈಸ್ ಈಕ್ವಲ್ ಟು ಓಕೆ ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ, ಈ ಫಾರ್ಮುಲಾದಲ್ಲಿ ಏನಾಗುತ್ತೆ, ಟಿ ಈಸ್ ಈಕ್ವಲ್ ಟು ಡಿ ಆದರೆ ದೇ ಆರ್ ಗೋಯಿಂಗ್ ಟು ಕ್ಯಾನ್ಸಲ್ ಈಚ್ ಅದರ್, ಇವೆರಡನ್ನ ಕ್ಯಾನ್ಸಲ್ ಮಾಡಿಬಿಡ್ಬೋದು, ಝೀರೋ ಆಗುತ್ತೆ. ಇಲ್ಲಿ ಟಿ ಡಿವೈಡೆಡ್ ಬೈ ಕೆ, ಈ ಕೆ ಅನ್ನು ಮೇಲ್ಗಡೆ ತೊಗೊಬಿಡ್ತೀನಿ, ಕೆಪಾಸಿಟೆನ್ಸ್ ಇಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಎ ಓಕೆ ದಿಸ್ ಕೆ ಡಿವೈಡೆಡ್ ಬೈ ಟಿ, ಬಟ್ ಟಿ ಆ್ಯಂಡ್ ಡಿ ಆರ್ ಈಕ್ವಲ್ ಟು ಈಚ್ ಅದರ್, ಐ ವಿಲ್ ರೈಟ್ ದಿಸ್ ಇಸ್ ಡಿ ಓನ್ಲಿ. ನಾವು ವಾಟ್ ಯು ಆರ್ ಗೆಟ್ಟಿಂಗ್, ಸಿ ಇಸ್ ಈಕ್ವಲ್ ಟು, ಇಲ್ಲಿ ಅಬ್ಸರ್ವ್ ಮಾಡಿ ಎಪ್ಸಿಲಾನ್ ನಾಟ್ ಎ ಬೈ ಡಿ ಅಂತ ಇದೆ. ಓಕೆ ದಿಸ್ ಎಪ್ಸಿಲಾನ್ ನಾಟ್ ಎ ಬೈ ಡಿ ಅನ್ನು ಸಿ ನಾಟ್ ಅಂತ ಬರೀಬೋದು. ಐ ವಿಲ್ ರೈಟ್ ಸಿ ನಾಟ್ ಆ್ಯಂಡ್ ದಿಸ್ ಕೆ ಆ್ಯಸ್ ಇಟ್ ಇಸ್, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಹಾಗೆ ಬರ್ಕೋತೀನಿ. ಈಗ ನೋಡಿ, ನಾನೇನಾದರೂ ಪ್ಲೇಟ್ಸ್ಗಳ ಮಧ್ಯೆ ಇರೋ ಸ್ಪೇಸನ್ನು ಕಂಪ್ಲೀಟಾಗಿ ಡೈಎಲೆಕ್ಟ್ರಿಕ್ ಮೀಡಿಯಮಿಂದ ಹಾಕ್ಬಿಟ್ರೆ, ಆಕ್ಯುಪೈ ಮಾಡಿಕೊಂಡ್ರೆ, ಆಗ ಕೆಪಾಸಿಟೆನ್ಸ್ ವಿತೌಟ್ ಡೈಎಲೆಕ್ಟ್ರಿಕ್ ಮೀಡಿಯಮ್ ಎಷ್ಟಿತ್ತು ದಟ್ ಮಲ್ಟಿಪ್ಲೈಡ್ ಬೈ ಕೆ, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ನ ಮಲ್ಟಿಪ್ಲೈ ಮಾಡಬೇಕಾಗತ್ತೆ ಅದಕ್ಕೆ. ಆ್ಯಂಡ್ ಯು ನೋ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಫಾರ್ ಎನಿ ಮೀಡಿಯಮ್, ಇಟ್ ಇಸ್ ಆಲ್ವೇಸ್ ಮೋರ್ ದೆನ್ ಒನ್. ಈ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಇದೆಯಲ್ಲ, ದ ವ್ಯಾಲ್ಯೂ ಈಸ್ ವೆರಿ ಇಂಪಾರ್ಟೆಂಟ್. ದಿಸ್ ಕೆ ಈಸ್ ಮೋರ್ ದ್ಯಾನ್ ಒನ್ ಫಾರ್ ಎನಿ ಡೈಎಲೆಕ್ಟ್ರಿಕ್ ಮೀಡಿಯಮ್. ಏರ್ ಮೀಡಿಯಮ್ಗೆ ಅಥವಾ ವ್ಯಾಕ್ಯೂಮ್ಗೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ 1 ಅಂತ ಬರೀತೀವಿ. ಮೆಟಲ್ಸ್ಗೆ ತೊಗೊಂಡ್ರೆ, ಫಾರ್ ಕಂಡಕ್ಟರ್ಸ್ಗೆ ತೊಗೊಂಡ್ರೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ನ ಇನ್ಫಿನಿಟಿ ಅಂತ ಬರೀತೀವಿ. ಬಟ್ ಎನಿ ಅದರ್ ಡೈಎಲೆಕ್ಟ್ರಿಕ್ ಮೀಡಿಯಮ್ ಯು ಟೇಕ್, ಇಟ್ಸ್ ವ್ಯಾಲ್ಯೂ ಇಸ್ ಮೋರ್ ದೆನ್ 1. ಓಕೆ, ಸೊ ಇಲ್ಲಿ ದಿಸ್ ವ್ಯಾಲ್ಯೂ ಇಸ್ ಮೋರ್ ದೆನ್ 1 ಆಯಿತು. ಅಂದರೆ ನನಗೆ ಕೆಪಾಸಿಟೆನ್ಸ್ ಆಫ್ ಕೆಪಾಸಿಟರ್ ವಿತ್ ಡೈಎಲೆಕ್ಟ್ರಿಕ್ ಮೀಡಿಯಮ್ಮು ಕೆ ಟೈಮ್ಸು ಇನ್ಕ್ರೀಸ್ ಆಗುತ್ತೆ. ಅಂಡರ್ಸ್ಟುಡ್ ಮೈ ಪಾಯಿಂಟ್? ಮೊದಲು ಡೈಎಲೆಕ್ಟ್ರಿಕ್ ಮೀಡಿಯಮ್ ಇಲ್ಲದೇ ಇದ್ದಾಗ ಕೆಪಾಸಿಟೆನ್ಸ್ ಎಷ್ಟಿತ್ತೋ ಅದಕ್ಕೆ ಕೆ ಟೈಮ್ಸ್ ಅಷ್ಟು ಇನ್ಕ್ರೀಸ್ ಆಗುತ್ತೆ ನೀವು ಡೈಎಲೆಕ್ಟ್ರಿಕ್ ಮೀಡಿಯಮ್ನ ಇಂಟ್ರಡ್ಯೂಸ್ ಮಾಡಿದ್ರೆ ಕೆಪಾಸಿಟರ್ ಪ್ಲೇಟ್ಸ್ಗಳ ಮಧ್ಯೆ. ಹೀಗೆ ಸೊ ವಿ ಕ್ಯಾನ್ ಇನ್ಕ್ರೀಸ್ ದ ಕೆಪಾಸಿಟೆನ್ಸ್ by introducing dielectric medium between the plates of the capacitor. Okay, I hope you understood all these formulas. Thank you.